ಇವತ್ತು ನನ್ನ ಚೈಲ್ಡ್ಹುಡ್ ಫೇವ್ರೇಟ್ ನಮ್ಮಮ್ಮ ಮಾಡ್ಕೊಡ್ತಿದ್ದಂಥ ಮೈಸೂರು ಪಾಕ್ನ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಮಾಡ್ತಿದ್ದಂಥ ಮೈಸೂರು ಪಾಕ್ ರುಚಿ ಇನ್ನೂ ನೆನಪಿದೆ. ಆ ತುಪ್ಪದ ಘಮ ಮನೆ ತುಂಬ ಹರಡ್ತಾ ಇತ್ತು. ಜಸ್ಟ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇನೆ. ಇದಕ್ಕೆ 1 ಕಪ್ ಅಷ್ಟು ಕಡಲೆ ಹಿಟ್ಟು, 1 ಕಪ್ ಅಷ್ಟು ಸಕ್ಕರೆ, ಹಾಗೆ ಅರ್ಧ ಕಪ್ ಅಷ್ಟು ತುಪ್ಪನ ತಗೊಳ್ತಾ ಇದ್ದೀನಿ. ಮೊದಲು 1 ಕಪ್ ಅಷ್ಟು ಕಡಲೆ ಹಿಟ್ಟನ್ನು ಚೆನ್ನಾಗಿ ಗಂಟಿಲ್ದೇ ಇರೋ ಹಾಗೆ ಸಾಣಿಸ್ಕೊಳ್ಬೇಕು. ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಮೈಸೂರು ಪಾಕ್ಗೆ ತುಪ್ಪ ಹಗುರವಾಗಿ ಹಾಗೆ ಶುದ್ಧವಾಗಿದ್ರೆ ಬಾಯಲ್ಲಿಟ್ರೆ ಕರ್ಗೋ ಹಾಗೆ ಬರುತ್ತೆ. ಅದಕ್ಕೆ ನಾನು ಟೂ ಬ್ರದರ್ಸ್ ಅವರ ಕಲ್ಚರ್ ಗಿನ ಬಳಸ್ತೀನಿ. ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಸಿಗುವಂಥ ತುಪ್ಪನ ಕ್ರೀಮ್ ನಿಂದ ಮಾಡಿರ್ತಾರೆ. ಆದ್ರೆ ಈ ತುಪ್ಪನ ನೈಸರ್ಗಿಕವಾಗಿ ಹಾಲನ್ನ ಮೊಸರು ಹಾಕ್ಸಿ ಮೊಸರಿಂದ ಬೆಣ್ಣೆನ ತೆಗೆದು ಬೆಣ್ಣೆಯಿಂದ ಶುದ್ಧವಾಗಿ ಸೌದೆ ಒಲೆಯಲ್ಲಿ ನಿಧಾನವಾಗಿ ಕುದಿಸಿ ತುಪ್ಪನ ರೆಡಿ ಮಾಡಲಾಗಿರುತ್ತೆ. ತುಪ್ಪದ ಘಮ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನ್ ಮಾಡ್ತಿರುವಂತ ಮೈಸೂರು ಪಾಕ್ಗೆ ಒಂದು ಒಳ್ಳೆ ರುಚಿನ ಕೊಡುತ್ತೆ. ಈಗ ಕಡಲೆ ಹಿಟ್ಟು ಜೊತೆ ತುಪ್ಪನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಬಾಣಲೆನ ಬಿಸಿಗಿಟ್ಕೊಂಡು ಅದಕ್ಕೆ ಸಕ್ಕರೆ ಹಾಗೆ ನೀರನ್ನ ಹಾಕಿ ಚೆನ್ನಾಗಿ ಸಕ್ಕರೆನ ಕರಗಿಸ್ಕೋಬೇಕು. ನಂತರ ರೆಡಿ ಮಾಡಿ ಇಟ್ಕೊಂಡಿರುವಂತ ಕಡಲೆ ಹಿಟ್ಟಿನ ಮಿಶ್ರಣನ ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು. ಈ ತರ ಟೆಕ್ಸ್ಚರ್ ಬರ್ತಾ ಇರಬೇಕು. ಈ ತರ ಬಂದ್ಮೇಲೆ ಸ್ವಲ್ಪನೇ ಅರ್ಧದಷ್ಟು ತುಪ್ಪನ ಸೇರಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಹದ ಬರ್ತಾ ಇದೆ. ಇಷ್ಟ ಹದ ಬಂದ್ರೆ ಸಾಕಾಗತ್ತೆ. ನೋಡಿ, ಕೈಯಲ್ಲಿ ಮುಟ್ಟಿದ್ರೆ ಈ ತರ ಅಂಟತೆ, ಕೈ ಬಿಟ್ಕೋಬೇಕು. ಇದಾದ್ಮೇಲೆ ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ 10 ನಿಮಿಷ ತಣ್ಣಗಾದ್ಮೇಲೆ ಇದನ್ನ ಕಟ್ ಮಾಡ್ಕೊಳ್ಳೋದಷ್ಟೇನೆ. ತುಂಬಾ ಸಿಂಪಲ್, ತುಂಬಾ ಕ್ವಿಕ್ ಆಗಿ ಮಾಡ್ಕೊಳ್ಬಹುದು. ಜಾಸ್ತಿ ಸಾಮಗ್ರಿಗಳು ಬೇಕಾಗಿಲ್ಲ. ನೋಡ್ತಿರ್ಬೋದು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಮ್ಮನ ಕೈ ರುಚಿನ ಯಾರು ಬದಲಾಯಿಸಕ್ಕಾಗಲ್ಲ. ಆದ್ರೆ ಈ ತುಪ್ಪದ ಘಮ ನಿಜವಾಗ್ಲೂ ನನ್ನ ಬಾಲ್ಯನ ನೆನ್ಪು ಮಾಡ್ತು.